ಶ್ರೀ ಭಾಗ್ಯಲಕ್ಷ್ಮಿ ಸಪ್ಲೈಯರ್ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಸಾಮಗ್ರಿಗಳು ಸುಟ್ಟು ಭಸ್ಮವಾದ ಘಟನೆ ಭಾನುವಾರ 11:30 ಜರುಗಿದೆ. ರಾಯಚೂರು ನಗರದ ರಾಂಪುರ ರಸ್ತೆಯಲ್ಲಿರುವ ಶ್ರೀ ಭಾಗ್ಯಲಕ್ಷ್ಮಿ ಸಪ್ಲೈಯರ್ ಅಂಗಡಿಗೆ 11:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ನೋಡುತ್ತಿದ್ದಂತೆ ಬೆಂಕಿ ವ್ಯಾಪಿಸಿ ಸಪ್ಲೈಯರ್ ಅಂಗಡಿ ಒಳಗೆ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ಡೆಕೋರೇಷನ್ ಸಾಮಗ್ರಿಗಳು, ಟೆಂಟ್ಗಳು ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರು ನಗರದ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. न्यूज वाला बोला ना मुस्लिम बकेट नहीं ऊपर बकेट ऊपर ಇತ್ತೀಚಿನ ದಿನಗಳ ಯುವಕರಿಗೆ ತಿಳುವಳಿಕೆ, ಮಾರ್ಗದರ್ಶನವಿಲ್ಲದೆ ಇರುವುದರಿಂದ ದುಷ್ಟಾಟಗಳಿಗೆ ದಾಸರಾಗಿ ದಾರಿ ತಪ್ಪುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರನ್ನು ಸರಿದಾರಿಗೆ ತರುವಂತಹ ಕೃತಿಗಳನ್ನು ಹೊರತರುವ ಮೂಲಕ ತಿದ್ದುವ ಕೆಲಸ ಆಗಬೇಕಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಪೃಥ್ವಿರಾಜ್ ಎಂ ಸದಲಿ ಅವರ ರಚಿಸಿರುವ ನದಿ ಸೇತುವೆ ಗಜಲ್ ಕವನ ಸಂಕಲನ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಪೃಥ್ವಿರಾಜ್ ಎಂ ಸದಲಿ ಅವರು ಶಿಕ್ಷಕರಾಗಿದ್ದು ಗಜಲ್ ಕವನ ಸಂಕಲನ ರಚನೆ ಮಾಡಿದ್ದಾರೆ. ಮೊದಲ ಬಾರಿಗೆ ಅವರ ಕೃತಿ ರಚನೆ ಮಾಡಿದ್ದು ಸಾಹಿತ್ಯಾಸಕ್ತಿಗೆ ಪ್ರೇರಣೆ ನೀಡಿದೆ. ಈ ಗಜಲ್ ಸಂಕಲನ ನೋವಿನ ಅನುಭವಗಳನ್ನು ಗಜಲ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಎಂದರು. ಸಾಕಷ್ಟು ಗಜಲ್ ಕವನ ಸಂಕಲನಗಳು ಪ್ರೀತಿ ಪ್ರೇಮಗಳ ಕುರಿತು ಬರೆದಿರುವುದನ್ನು ಕಾಣಬಹುದು. ಆದರೆ ಪೃಥ್ವಿರಾಜ್ ಅವರು ಬರೆದಿರುವ ಗಜಲ್ಗಳಲ್ಲಿ ತಮ್ಮ ನೋವಿನ ಸಂಕಷ್ಟಗಳು ಗಜಲ್ ರೂಪದಲ್ಲಿ ತಂದಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿನ ಆಗುಹೋಗುಗಳು ಕುರಿತು ಕಲಾತ್ಮಕವಿಲ್ಲದೆ ಜನ ಆಕರ್ಷಣೆಯಾಗಿ ಮನ ಮುಟ್ಟುವಂತೆ ಗಜಲ್ ರಚನೆ ಮಾಡಿದ್ದಾರೆ. ಪೃಥ್ವಿರಾಜ್ ಮೊದಲೇ ಇದು ನನ್ನ ಬ್ಯಾಗ ಯಾಕೆ ಇದು ಮಾಡ್ತೀನಿ ಅಂತ ಅಭಿಮಾನದಿಂದ ಹೇಳಿದ. ನಾನು ಮುನ್ನುಡಿ ಬರಿ ಅಂದರೆ ಮೂರು ತಿಂಗಳು 4 ತಿಂಗಳ ಸತಾಯಿಸಿ ಕೈ ಬಿಟ್ಬಿಟ್ಟಿದ್ದೆ, ನನ್ನ ಬಿಟ್ಟುಬಿಡ್ತಾನಂತ. ಆದರೂ ಅಭಿಮಾನದಿಂದ ಅಧಿಕಾರಿಯಾಗಿದ್ದೀನಿ ಅಂತ ಅದೊಂದಿಷ್ಟು ಇರಲಿ ಅಭಿಮಾನಕ್ಕಂತ. ಯಾಕಂದರೆ ನಾನು ಹಿಂದಿನ ನೋಡಿ ಮುಂದಿನವ್ರು ಟೀಚರ್ಸ್ ಎಲ್ಲ ಬುಕ್ ತಗೊಂತಾರ ಅಂತ ಆಸೆ ಐತೆ ಅವ್ನಿಗೆ, ಇರಲಿ ಅಂತೇಳಿ. ನಮ್ಮವ್ರಿಗೆ ಗೊತ್ತದು ಹೆಂಗೆ ಮಾಡ್ತಾರಂತ ಅದು ಗೊತ್ತಿಲ್ಲ. ಅದು ಪಾಪ ಆ ಖುಷಿಗೆ ಆ ಅಭಿಮಾನಕ್ಕೆ ಇರಲಿ ಅಂತೇಳಿ ಒಪ್ಕೊಂಡು ತಡ ಆದ್ರೂ ಸ್ವೀಕರಿಸಿದ್ದೆ. ಬರದೆ ಒಂದಿಷ್ಟು ಬರೆದು ಕೈಯಾಗ ಕೊಟ್ಟು ನೀನು ಏನಾರು ಮಾಡಿಕೆ ಅಂತೇಳಿ ಅವನು ಮುನ್ನಿಡ್ಯಾಗ ನಾಲ್ಕು ಎನ್ನಿಡ್ಯಾಗ ನಾಲ್ಕು ಎಲ್ಲಾನು ಮಾಡಿಕೊಳ್ಳಪ್ಪ ಬಿಟ್ಬಿಡು ಅಂತ. ಬಟ್ ಓದಿದೆ, ಬ್ಯಾಡ ಅಂತ ಹೇಳಿದೆ ಕೃತಿಯನ್ನು. ಬ್ಯಾಡ ಅಂತ ಹೇಳಿದಾಗ ಒಂಥರ ಬೇಜಾರನೂ ಆಯಿತು. 40 ವರ್ಷದ ಕೆಳಗೆ ನಾನೇನು ಕೆಲಸ ಮಾಡಿದ್ದೆ ಆತ ಈಗ ಮಾಡಾಕತ್ತೆ. ಯಾಕಂದ್ರೆ ಯಾರನ್ನೊಬ್ಬನು ಬೇಡ ಅಂದ್ಬಿಟ್ರಿ ನಾವು ಕಚ್ಕೊಳ್ಳೋ ಹೆಂಗಂತ ನೋಡಂತ ಅಂದ್ಬಿಡ್ತಿದ್ದೆ ನಾನು. ಹಂಗೆ ಬೈಕ್ ಅಂತಾರೆ ಅಂತೇಳಿ ಆಮೇಲೆ ಹೇಳಿದೆ. ಕವನ ಸಂಕಲನ ಇದು ಬಹಳ ಕಷ್ಟ, ಗದ್ದೆ ಲೇಖನ ಬರೀ ಅದ್ರಾಗ ಈಸಿಯಾಗಿ ನೀನು ಪಾರಾಗ್ತಿ, 4 ಮಂದಿಗೆ ಭಾಳ ಬೇಗ ಮುಟ್ಟಿಬಿಡ್ತದ. ಕವನಗಳು ಭಾಳಷ್ಟು ಜನ ಬರೆದಿರ್ತಾರೆ, ನೀನು ಬರೆದಿರೋದ್ರಾಗೂ ಅದ್ರಾಗ ಗಜಲ್ ಅಂತಿದೆ, ನಮಗೂ ಸ್ವಲ್ಪ ಕಷ್ಟನೇ. ಕವನ ಸಂಕಲನ ಆದರೆ ಭಾಳ ಈಸಿ ಆಗ್ತದೆ ಅಂತ ಅನ್ನೋದು ಒಂದು ಇದು ಹೇಳಿದ್ರೆ. ಇಲ್ಲ ಸರ್ ನಾನು ಇದನ್ನೇ ತರಬೇಕಂತ. ಮತ್ತು ಆತನ ರೊಕ್ಕ ಆತಂದಿದ್ದು ಭಾಳ ಕಷ್ಟಪಟ್ಟಿದ್ದು ಮಾಡ್ಯಾನ, ನಾವೇನು ಮಾತಾಡೋಕ್ಕೆ ಬರೋದಿಲ್ಲ. ಆಯಿತು ಅಂತೇಳಿ ಕೊನೆಗೆ ಒತ್ತಾಯಕ್ಕೆ ನಾವು ಇದು ಮಾಡಿದ್ವಿ. ಅದನ್ನು ತೊಗೊಂಡಾನ ಬಾರ ನೋಡ್ತೀನಿ ಅಂತ ಹೇಳಿದೆ. ಪೃಥ್ವಿರಾಜ್ ನೋಡಿದರೆ ಬಹುತೇಕವಾಗಿ ಅವ್ರು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಜೊತೆಗಿರೋರ್ನ ಯಾರನ್ನೂ ನಾನು ಯಾವುದೇ ಹಿನ್ನೆಲೆ ಪನ್ನೆಲೆ ಏನು ಕೇಳಂಗಿಲ್ಲ. ನನ್ನ ಬಂದು ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿ ಅಖಿಲ ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿಯಿಂದ ಜನವರಿ 26ರಂದು ಗಜಗರ್ಪೇಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಬುಕ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಂಘದಿಂದ ಪ್ರತಿ ವರ್ಷ 2 ಬಾರಿ ವಿದ್ಯಾರ್ಥಿಗಳಿಗೆ
ನೋಟ್ ಬುಕ್ ವಿತರಿಸಲಾಗುತ್ತದೆ. ಗಣರಾಜ್ಯೋತ್ಸವದಂದು ನೋಟ್ ಬುಕ್ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸಂಘದಿಂದ ಅನೇಕ ಸಾಮಾಜಿಕ ಜಾಗೃತಿ ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಡೆಸುತ್ತಾ ಬಂದಿರುವ ಸಂಘಟನೆ ನಾಡು, ನುಡಿ, ಜಲ ರಕ್ಷಣೆಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಶಿಕ್ಷಣ, ಆರೋಗ್ಯ, ಸಂಘಟನೆ ಬಲಪಡಿಸುವ ಕಾರ್ಯಕ್ಕೆ ಸಾರ್ವಜನಿಕರು ಬೆಂಬಲಿಸುವಂತೆ ಮನವಿ ಮಾಡಿದರು. ನೀಡುತ್ತಾ ಬಂದಿದೆ. ಆದ ಕಾರಣ ಈ ವರ್ಷ ನಾವು 2015ರಿಂದ 2026ರವರೆಗೆ ಅಂದರೆ 25ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಿಸ್ ಆಯಿತು, ನಮಗೆ ಕೊಡೋಕ್ಕಾಗಲಿಲ್ಲ. ಮತ್ತೆ 26ನೇ ಇಸ್ವಿ ಜನವರಿ ಮುಂದುವರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಬುದ್ಧಿಜೀವಿಗಳು ಸೇರಿದಂತೆ ಸಮಸ್ತ ಎಲ್ಲರೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮುಖಾಂತರ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಈ ಮೂಲಕ ಪತ್ರಿಕೋಷ್ಠಿ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ದಿನಗಳಲ್ಲಿ ಸಂಘಟನೆ ಸಾರ್ವಜನಿಕ ಶಕ್ತಿಗಾಗಿ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಮುಂದಿನ ತಿಂಗಳು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾರ್ವಜನಿಕರ ಹಿತಶಕ್ತಿಗಾಗಿ ತಾವು ಕೂಡ ಪತ್ರಿಕೋದ್ಯಮ, ಪ್ರಸಾರೋದ್ಯಮ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ತಾವು ನಮ್ಮ ಒಂದು ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ, ಬಡಿದೆಬ್ಬಿಸುವಂಥ ರೀತಿಯಲ್ಲಿ ತಮ್ಮ ಹೇಳಿಕೆ, ನಾವು ಕೊಡುವತಕ್ಕಂಥ ಹೇಳಿಕೆಗಳನ್ನು ಜನರಿಗೆ ತಿಳಿಸುತ್ತಾ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಸಾರ್ವಜನಿಕರು ಒಳ್ಳೆಯದ ಮಾಡುವ ಮುಖಾಂತರ ನಾವೆಲ್ಲ ಭಾಗಿಯಾಗುವಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. 500ರಿಂದ 1000 ಬಡ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಸುಮಾರು 600 ಮೇಲ್ಪಟ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಸಂಘಟನೆಯಿಂದ ಸುಮಾರು 10 ವರ್ಷಗಳಿಂದ 2 ಬಾರಿ ವರ್ಷದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ನೋಡ್ಬೇಕು, ನೀವು ಕೂಡ ಅಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ. ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸಲಾಗುತ್ತದೆ. ಮತದಾನ ಎಂಬುದು ದೇಶದ ಪ್ರತಿಯೊಬ್ಬರ ಪ್ರಜೆಯ ಜವಾಬ್ದಾರಿ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಮತದಾನ ಮಾಡದೇ ಇದ್ದಲ್ಲಿ ಮೂಲಭೂತ ಹಕ್ಕನ್ನು ಕಳೆದುಕೊಂಡಂತಾಗುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮತದಾರರ ದಿನಾಚರಣೆ ಮತದಾನದ ಮಹತ್ವ, ಮತದಾರರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನವಾಗಿದ್ದು, ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ಮತದಾರರ ಜವಾಬ್ದಾರಿಗಳನ್ನು ಮರೆತಿದ್ದೇವೆ. 1951ರಲ್ಲಿ ಭಾರತದಲ್ಲಿ ಮೊದಲ ಮತದಾನವನ್ನು ನಡೆಸಲಾಯಿತು ಎಂದರು. ಜಾತಿ, ಧರ್ಮ, ಭಾಷೆ ಹಾಗೂ ಹಣದ ಆಮಿಷಕ್ಕೆ ಒಳಗಾಗಿ ಮತದಾನವನ್ನು ಮಾಡಕೂಡದು. ಸಂವಿಧಾನ ಪರವಾದ ವಿಚಾರಗಳನ್ನು ಹೊಂದಿದ ಮತ್ತು ದೇಶದ ಅಭಿವೃದ್ಧಿಗೆ ಚಿಂತನೆಗಳನ್ನುಳ್ಳ ವ್ಯಕ್ತಿಗೆ ಮತ ಹಾಕುವ ಕೆಲಸಗಳು ಆಗಬೇಕು. ನಾಗರಿಕರ ಬೆಂಬಲವಿದ್ದಾಗ ಮಾತ್ರ ಉತ್ತಮ ಮತದಾನವಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಅಧಿಕಾರಿ ಹಾಗೂ ಜಿಲ್ಲಾ ಚುನಾವಣೆ ಅಧಿಕಾರಿ ಕೆ. ನಿತೀಶ್ ಮಾತನಾಡಿ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಭಾರತ ದೇಶ ಹೊಂದಿದ್ದು, ಪ್ರಜೆಗಳಾದ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ಅರಿತು ಮತದಾನ ಮಾಡಬೇಕು. ಅನೇಕ ಇದು ನಾವು ಸಂಭ್ರಮದಿಂದ ಆಚರಣೆ ಮಾಡುವಂತ ಕಾರ್ಯಕ್ರಮ ಅಂತ ಸರ್ವತಾ ಯಾರು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾರಣ, ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶ ನಾವು ಮತದಾರರಿಗಿರುವ ಹಕ್ಕುಗಳು, ಮತವನ್ನು ಹೇಗೆ ಚಲಾಯಿಸಬೇಕು ಎಂಬುದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಅರ್ಥ, ನಾವು ಈ ಒಂದು ದೇಶದ ಪ್ರಜೆಗಳಾಗಿದ್ದು, ಆದರೂ ಸಹ ನಮ್ಮ ಮುಖ್ಯವಾದಂತಹ ಒಂದು ಕರ್ತವ್ಯವನ್ನ ನಾವು ಎಲ್ಲೋ ಮರೆತಿದ್ದೀವಿ ಅಂತ ಕಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನೊಳಗ ಎಲ್ಲರೂ ಕೂಡ ಮತದಾನ ಚಲಾವಣೆ ಮಾಡಬೇಕು. ಅವರ ಒಂದು ಕರ್ತವ್ಯವನ್ನು
ನಿಭಾಯಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾನೂನಿನ ಅಡಿಯಲ್ಲಿ ಒದಗಿಸಿದಂತಹ ಒಂದು ಕರ್ತವ್ಯವನ್ನು ಎಲ್ಲರೂ ಕೂಡ ಚಾಚು ತಪ್ಪದೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಅವರಿಗೆ ಅರಿವು ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ಸಾಕಷ್ಟು ಚುನಾವಣೆಗಳನ್ನು ಈಗಾಗಲೇ ನೋಡಿದ್ದೀವಿ, ಮುಂದೆನೂ ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ನಮ್ಮ ಭಾರತ 1951 ಮೊದಲನೇ ಚುನಾವಣೆಯನ್ನು ನಡೆಸಿತು. ಅದಾದ ನಂತರ ಸಾಕಷ್ಟು ಚುನಾವಣೆಗಳಾಗ್ಯಾವ. ಈ ಒಂದು ಮತದಾರರಿಗೆ ಇರುವ ಏಕೈಕ ಹಕ್ಕು ಅಂದ್ರೆ ಫ್ರೀಡಮ್ ಆಫ್ ವೋಟ್, ರೈಟ್ ಟು ವೋಟ್. ಇದನ್ನ ಭಾರತದ ಸಂವಿಧಾನದೊಳಗ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತ ದೇಶ ಆಗಿದೆ. ಇಂಥ ಒಂದು ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರರು ಅವ್ರ ಜವಾಬ್ದಾರಿ ಏನಿದೆ ಅಂತ ಅರ್ಥಕೊಂಡು ಜವಾಬ್ದಾರಿಯುತವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಪ್ರಕಾರ ಅವರ ಹಕ್ಕನ್ನು ಅದೇ ರೀತಿ ಅವರ ಜವಾಬ್ದಾರಿಯನ್ನು ಪಾಲಿಸಿ ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅನ್ನೋದೇ ಇದರದ್ದು ಮುಖ್ಯ ಉದ್ದೇಶ. ಮುಖ್ಯವಾಗಿ ನಾವೆಲ್ಲ ನೋಡಿದ್ರೆ ಸಾಕಷ್ಟು ದೇಶದಲ್ಲಿ ಅಲ್ಲಿನ ಪ್ರಜೆಗಳಿಗೆ ಮತದಾನ ಮಾಡೋದಾಗಿರ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಕ್ಕೆ ಅವರಿಗೆ ಅವಕಾಶ ಇರಲ್ಲ. ನಾವು ಅಫ್ಘಾನಿಸ್ತಾನ್ ನೋಡ್ಬೋದು, ಇರಾನ್ ನೋಡ್ಬೋದು, ಸಿರಿಯಾ ನೋಡ್ಬೋದು, ಆ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. 80% 85%ಗಿಂತ ಜಾಸ್ತಿ ಮತದಾನ ಆಗಲಿಲ್ಲ. ಆದರೆ ಇದು 80% ಅಂತಂದರೆ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹಕಾರ ಮಾಡಿ ಆ ಗೌರವವನ್ನು ತೋರಿಸಿ ನಾವು ಯಾರನ್ನ ಚಾಯ್ಸ್ ಮಾಡಬೇಕಾಗಿದೆಯೋ ಅದರಲ್ಲಿ ಕೆಲವು ಪರ್ಸೆಂಟೇಜು ಚಾಯ್ಸೇ ಮಾಡ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಎಲ್ಲರೂ ಏನು ಪ್ರಜಾಪ್ರಭುತ್ವದಲ್ಲಿ ಮತದಾನ ಅನ್ನೋದು ಒಂದು ಸ್ಟ್ರಾಂಗ್ ಇರುವಂತಹ ಒಂದು ವೆಪನ್. ಅದು ಬಡವರಿಗೇನು ಒಂದೇ ಓಟ್ ಇದೆ, ಶ್ರೀಮಂತರಿಗೂ ಒಂದೇ ಓಟ್ ಇದೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅವರಿಗೂ ಒಂದೇ ಓಟ್ ಇದೆ. ಆ ಒಂದೇ ಓಟಲ್ಲಿ ನಾವು ನಮಗೆ ಬೇಕಾದಂತಹ ವ್ಯಕ್ತಿಯನ್ನು ನಾವು ಚಾಯ್ಸ್ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಒಂದು ಓಟು. ಆ ಓಟ್ ಚಲಾಯಿಸಲಿಕ್ಕೆ ನಮಗೆ ಬೇಕಾದಂಥ ಉತ್ತಮ ಆಡಳಿತಗಾರರನ್ನು ನಾವು ಪಡ್ಕೋಬಹುದು. ಭಾರತೀಯರಲ್ಲಿ ಸೆಲೆಕ್ಷನ್ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಒಂದು ಅಂಗಡಿಗೆ ಹೋಗಿ ಒಂದು ತರಕಾರಿ ತರಬೇಕು ಅಂತಂದ್ರೂ ಸಿರುವಾರ ತಾಲೂಕಿನ ಹತ್ತನೂರು ಗ್ರಾಮದಲ್ಲಿ ಕೋಟಿ ಹಣ ಮಂಜೂರಿಯಾದರೂ ಕುಡಿಯುವ ನೀರಿನ ಯೋಜನೆ ಅಪೂರ್ಣವಾಗಿ ಉಳಿದಿದ್ದು ಪಟ್ಟಭದ್ರ ಹಿತಾಸಕ್ತಿಗಳು ಯೋಜನೆ ಜಾರಿಯಾಗದಂತೆ ತಡೆಯುತ್ತಿದೆ ಎಂದು ಹತ್ತನೂರು ಕುಡಿಯುವ ನೀರು ಹೋರಾಟ ಸಮಿತಿ ಅಧ್ಯಕ್ಷ ಭೀಮರಾಯಸ್ವಾಮಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2009-10 ಸಾಲಿನಲ್ಲಿ ರಾಜೀವ ಗಾಂಧಿ ಮಿಷನ್ ಯೋಜನೆ ಅಡಿ ಗ್ರಾಮದ ಕುಡಿಯುವ ನೀರಿನ ಯೋಜನೆಗೆ 9,53,00,000 ರೂಪಾಯಿ ಮಂಜೂರಿಯಾಗಿತ್ತು. 11 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ ಅಪೂರ್ಣವಾಗಿ ಉಳಿಯಿತು. ಯೋಜನೆ ಮಂಜೂರಿಯಾಗಿ 8 ವರ್ಷಗಳ ಬಳಿಕ 2018ರಲ್ಲಿ ನೀರಿನ ಜಾಗ ನೋಂದಣಿಯಾಗಿದೆ. ತಜ್ಞರ ಸಮಿತಿ ಭೇಟಿ ನೀಡಿ ಸ್ಥಳ ಬದಲಾವಣೆ ನಂತರ 2020ರಲ್ಲಿ ಯೋಜನೆ ಸ್ಥಗಿತಗೊಂಡಿತ್ತು. ಮರು ಟೆಂಡರ್ ಕರೆಯದೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಾಮಗಾರಿ ನಿಂತು ಹೋಯಿತು. ಅದೇ ಕುಡಿಯುವ ನೀರಿನ ಯೋಜನೆಗೆ ಜಲ ಜೀವನ ಮಷೀನ್ ಯೋಜನೆ ಅಡಿ ಮತ್ತೆ 1,30,30,00,000 ರೂಪಾಯಿ ಮಂಜೂರಿಯಾದರೂ ಗ್ರಾಮದ ಜನರಿಗೆ ಕುಡಿಯುವ ನೀರಿಲ್ಲದಂತಾಗಿದೆ. ಕುಡಿಯುವ ನೀರಿನ ಕೆರೆಗೆ 17 ಎಕರೆ 17 ಗುಂಟೆ ಕೆರೆ ಜಾಗವಿದ್ದು ಕಾಮಗಾರಿ ನಡೆಯದೇ ಇರುವುದರಿಂದ ಅಕ್ರಮ ಮರಂ ದಂಧೆ ಪ್ರಾರಂಭವಾಗಿದೆ. ಆದರೂ ತಡೆಯಲು ಯಾವೊಬ್ಬ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಕ್ಷೇತ್ರ ಶಾಸಕರು, ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರು. ಗ್ರಾಮದ ಜನರು ರಸ್ತೆಯಲ್ಲಿಯೇ ನೀರು ಹೊತ್ತುಕೊಂಡು ಹೋದರೂ ಯಾರೊಬ್ಬ ಕರುಳು ಕರಗಿಲ್ಲ. ಗ್ರಾಮ ಜನರಿಗೆ ನೀರಿನ ಭಾವನೆ ತಪ್ಪಿಲ್ಲ. ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಜನತೆ ನರಳಾಡುವುದನ್ನು ಪ್ರತ್ಯಕ್ಷವಾಗಿ ಕಂಡು ಕೂಡ ಸರ್ಕಾರದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಇದನ್ನೆಲ್ಲವನ್ನು ಕಂಡು ಕೂಡ ಕಾಣದೇ ರೀತಿಯಲ್ಲಿ ಜಾಣಕೂಡುತನದಿಂದ, ಬೇಜವಾಬ್ದಾರಿತನದಿಂದ ಈ ದುರಾಡಳಿತಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೂರಿನ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ
ಅನೇಕ ರೀತಿಯ ಅನುದಾನಗಳನ್ನು ಈ ಗ್ರಾಮದ ಕುಡಿಯ ನೀರಿನ ಹೆಸರಿನಲ್ಲಿ ಮಂಜೂರು ಮಾಡಿಸಿಕೊಂಡು ಆ ಅನುದಾನವನ್ನು ಸರಿಯಾಗಿ ಬಳಸದೆ ಅದು ಏನಾಯ್ತು ಅಂತ ಕೂಡ ಪರಿಜ್ಞಾನವನ್ನು ಕೂಡ ನೋಡದೆ ಇತರ ಒಳ್ಳೆ ಕೂಡ ನೋಡದೆ ದೊಡ್ಡ ಒಂದು ಅನ್ಯಾಯವನ್ನ ಮೋಸವನ್ನ ಈ ಜನಪ್ರತಿನಿಧಿಗಳು ಇಲ್ಲಿವರೆಗೆ ನಮ್ಮೂರಿಗೆ ಅನ್ಯಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸದರಿ ಗ್ರಾಮದಲ್ಲಿ ಬಹುತೇಕ ಜನ ರೈತಾಪಿ ವರ್ಗದವರು, ಕೃಷಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ವೃದ್ಧರು, ಕೆಲ ಅಸಹಾಯಕರು ಎಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಕಿಲೋಮೀಟರ್ ಗಟ್ಟಲೆ ಒಂದು ಕೆರೆ ಇದೆ. ಊರಿಗೆ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಬಳಕೆ ಮಾಡಲಿ ಅಂತ ಹೇಳಿಬಿಟ್ಟು ಅಲ್ಲಿನ ನಮ್ಮೂರಿನ ಕೆಲವು ರಾಚೋಟಿಯೂರು ಸ್ವಾಮಿಗಳು ಅಂತೇಳಿ 3 ಎಕರೆ ಕೆರೆಯನ್ನ ಬಳಕೆಗೆ ಬಿಟ್ಕೊಟ್ಟಿದ್ರು. ಅದೇ ಕೆರೆಯಿಂದನೇ ಇವತ್ತಿಗೂ ಕೂಡ ನೀರು ತರುವಂತ ವ್ಯವಸ್ಥೆ ಇದೆ. ತೀವ್ರತರವಾದಂತ ಒಂದು ಬಳಲಿಕೆ ಇದೆ. ಮೇಲಾಗಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಯಡಿ 9 ಕೋಟಿ ಇದೆ, ದಾಖಲೆಗಳಿದೆ. 9 ಕೋಟಿ ಕೊಟ್ಟರು ಸರಿಯಾಗಿ ಆಗಿಲ್ಲ ಕೆಲಸ. ಆಮೇಲೆ ಇದು JJM-ನಾಗ 3 ಕೋಟಿ ಕೊಟ್ಟರೆ 9 ಕೋಟಿ 53 ಲಕ್ಷ ಮಂಜೂರು ಮಾಡಿಸ್ಕೊಂಡು ಬಹುಗ್ರಾಮ ಕುಡಿಯ ನೀರು 2007 ದಿನಾಂಕ 2/2/2009 ವರ್ಕ್ ಆರ್ಡರ್ ಆಗಿದೆ ಸರ್ ಗೌರ್ಮೆಂಟ್ ಇಂದ. ಈ ಯೋಜನೆಗೆ 9,53 ಲಕ್ಷ ಬಿಡುಗಡೆ ಆಗಿದೆ. ಇದನ್ನ ಜಾರಿಗೊಳಿಸಲಿಕ್ಕೆ ಉದ್ದೇಶಿತ ಸಮಯ, ನಿಗದಿಪಡಿಸಿರುವಂತಹ ಸಮಯ 11 ತಿಂಗಳ ಕಾಲ. ಸರ್ ಕಾಂಟ್ರಾಕ್ಟರ್ ಸರ್ ಆರ್ಟಿಪಿಎಸ್ನಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಹುನ್ನಾರ ನಡೆದಿದ್ದು, ಯೋಜನೆ ಕೈಬಿಡದಿದ್ದರೆ ತೀವ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಹೇಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ ಅವರಿಗೆ ಮಾತನಾಡಿ